ಜಲಪಾತ ಭಾಗ 7. ಇತ್ತೀಚೆಗೆ ನಾನು ಆಫೀಸಿಗೆ ಹೋದಾಗಲೆಲ್ಲ ರೆಬೆಲೋಳ ಭೇಟಿಯಾಗುತ್ತಿದ್ದೆ. ಅವಳಿಂದ ಕಂಪನಿಯ ಮತ್ತು ಅದರ ಕೆಲಸಗಾರರ ಆಗುಹೋಗುಗಳು ನನಗೆ ತಿಳಿಯುತ್ತಿದ್ದವು. ಅಲ್ಲದೆ ಅದೇನೋ ನನಗೇ ತಿಳಿಯದಂತೆ ನನ್ನಲ್ಲಿ ಅವಳ ಬಗೆಗೆ ಹೆಚ್ಚಿನ ಸ್ನೇಹ ಹುಟ್ಟಿತ್ತು. ಒಂದು ದಿನ ಮಾತನಾಡುತ್ತಾ ನಡುವೆ ನಾನೇ ಕೇಳಿದೆ, ನೀವು ಹಿಂದೆ ಹೇಳಿದ್ದೀರಲ್ಲ ತೈಲದಲ್ಲಿ ನಿಮ್ಮ ಭಾವಚಿತ್ರ ಬರೆಯಬೇಕು ಅಂತ, ಎಂದಿನಿಂದ ಶುರು ಮಾಡೋಣ? ಓ, ಕಲಾವಿದರಿಗೆ ಕೊಟ್ಟ ಆರ್ಡರ್ ನೆನಪಿನಲ್ಲಿರುತ್ತೆಯೇ? ಅಂದ ಹಾಗೆ ಸ್ವಲ್ಪ ತಡೀರಿ ಎಂದು ಹೇಳಿ ಅವಳು ಒಂದು ಬಿಳಿಯ ಹಾಳೆಯನ್ನು ಟೈಪ್ರೈಟರಿಗೆ ಹೊಂದಿಸಿ 2 ನಿಮಿಷದಲ್ಲಿ ಅದೇನೋ ಟೈಪ್ ಮಾಡಿದಳು. ನಂತರ ಅದನ್ನು ಹೊರತೆಗೆದು ನನ್ನ ಮುಂದಿಟ್ಟಳು. 3 ಪಂಕ್ತಿಯ ಆ ಕಾಗದದಲ್ಲಿ ನನ್ನ ವಿಳಾಸ ಬರೆದು ಸರ್ ಎಂದು ಸಂಬೋಧಿಸಲಾಗಿತ್ತು. ನಾನು ತುಂಬ ಹಿಂದೆ ಕೊಟ್ಟಿದ್ದ ಆರ್ಡರನ್ನು ನೀವು ಈಗ ನೆನೆಸಿಕೊಳ್ಳುತ್ತಿರುವುದಕ್ಕೆ ವಂದನೆಗಳು. ಆದರೆ ಈಗ ನನ್ನ ಆರ್ಡರನ್ನು ವಾಪಸ್ಸು ತೆಗೆದುಕೊಂಡಿದ್ದೇನೆ. ಇತಿ ತಮ್ಮ ರೆಬೆಲೋ ಎಂದು ಅದರಲ್ಲಿ ಟೈಪ್ ಮಾಡಿದ್ದಳು. ನನಗೆ ನಿರಾಶೆಯಾದುದು ಮಾತ್ರವಲ್ಲ, ಅಪಮಾನವೂ ಆದಂತೆ ಆಯಿತು. ಒಳ್ಳೆಯದು ಎಂದಿಷ್ಟೇ ಹೇಳಿ ನನ್ನ ತಲೆ ಎತ್ತಿ ನೋಡಿದಾಗ ಅವಳು ನನ್ನ ಮುಖದಲ್ಲಿ ವ್ಯಕ್ತವಾಗುವ ಪ್ರತಿಕ್ರಿಯೆಗಳನ್ನೇ ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಿರುವಂತೆ ಕಂಡಳು. ನಾನು 2 ನಿಮಿಷ ಮಾತನಾಡಲು ತಿಳಿಯದೆ ಕುಳಿತಿದ್ದೆ. ನಂತರ ಅವಳೇ, ಮೈ ಡಿಯರ್ ಆರ್ಟಿಸ್ಟ್, ಎಲ್ಲದಕ್ಕೂ ಒಂದು ಉತ್ಸಾಹದ ಕಾಲ ಇರುತ್ತೆ. ಒಬ್ಬರು ಉತ್ಸಾಹದಿಂದ ಇದ್ದಾಗ ಮತ್ತೊಬ್ಬರು ತಣ್ಣಗಿದ್ದರೆ ಉತ್ಸಾಹವನ್ನು ಪ್ರಕಟಿಸಿದವರಿಗೆ ಅಪಮಾನವಾಗುವುದಿಲ್ಲವೇ? ನಿಜವೆಂದರೆ ನನಗೆ ಈಗ ಪೋರ್ಟ್ರೈಟ್ ಬರೆಸುವ ವಿಚಾರವೇ ಇಲ್ಲ. ಅದು ನಿಮ್ಮಂಥ ಕಲಾವಿದರ ಎದುರಿಗೆ ನೀವು ಹೇಳಿದ ಭಂಗಿಯಲ್ಲಿ ಕತ್ತನ್ನು ಅತ್ತಿತ್ತ ತಿರುಗಿಸದೆ ದಿನಗಟ್ಟಲೆ ಏಕಾಂಗಿಯಾಗಿ ಕುಳಿತುಕೊಳ್ಳುವವರು ಯಾರು ಎಂದು ನಕ್ಕಳು. ಅವಳ ಮಾತನ್ನು ನಾನು ಸರಿಯಾಗಿ ಕೇಳಲಿಲ್ಲ. ಪರವಾಗಿಲ್ಲ ಎಂದು ಹೇಳಿ ಅಲ್ಲಿಂದ ಎದ್ದು ನೇರವಾಗಿ ಮನೆಗೆ ಬಂದೆ. ಮನೆಯಲ್ಲಿ ವಸು ಮತ್ತು ವಿಶ್ವರನ್ನು ನೋಡಿದಾಗ ಮನಸ್ಸಿಗೆ ಒಂದು ತೆರನಾದ ಖೇದವಾಯಿತು. ಅದರ 3ನೆಯ ದಿನ ನನ್ನ ಮನೆಯ ವಿಳಾಸಕ್ಕೆ ಒಂದು ಸ್ಥಳೀಯ ಅಂಚೆಯ ಕಾರ್ಡು ಬಂದಿತು. ಕಂಪನಿಯಿಂದ ಬಂದ ಅದರಲ್ಲಿ ಮರುದಿನ ಸಂಜೆ 4 ಗಂಟೆಗೆ ನಾನು ಆಫೀಸಿಗೆ ಹೋಗಿ ಆರ್ಟ್ ಡೈರೆಕ್ಟರನ್ನು ನೋಡಬೇಕೆಂದು ಟೈಪ್ನಲ್ಲಿ ಬರೆದಿತ್ತು. ಮೊನ್ನೆ ತಂದಿದ್ದ ಐಡಿಯಾಗಳ ಕೆಲಸವೇ 5-6 ದಿನಗಳಿಗೆ ಆಗುವಷ್ಟಿದೆ. ಇನ್ನು ಯಾಕೆ ಬರಲು ಕರೆದಿದ್ದಾರೆ? ಮರುದಿನ ನಾನು ಆಫೀಸಿಗೆ ಹೋದಾಗ ಮತ್ರಾಣಿಯವರು ರಜೆಯಲ್ಲಿದ್ದಾರೆ ಎಂದು ತಿಳಿಯಿತು. ಮತ್ತೆ ಯಾಕೆ ಬರಹೇಳಿ ಕಾಗದ ಬರೆಸಿದ್ದರು? ರೆಬೆಲೋಳನ್ನೇ ಕೇಳಬೇಕು. ಅವಳನ್ನು ನೋಡುವ ಇಷ್ಟವಿಲ್ಲದಿದ್ದರೂ ವಿಧಿಯಿಲ್ಲ. ನೇರವಾಗಿ ಅವಳ ಕೋಣೆಗೆ ಹೋದಾಗ ಅವಳು ನನ್ನನ್ನು ನಿರೀಕ್ಷಿಸುತ್ತಿದ್ದಂತೆ ಕಂಡಳು. ತಕ್ಷಣ ತನ್ನ ಕುರ್ಚಿಯಿಂದ ಎದ್ದು, ಓ ವೆಲ್ಕಮ್ ಎಂದು ಕೈ ನೀಡಿ ನನ್ನ ಹಸ್ತ ಹಿಡಿದು ಕುಲುಕಿದಳು. ಇದು ಹಿಂದೆ ಎಂದೂ ಮಾಡದ ವರ್ತನೆ. ನಾನು ಮಾತನಾಡದೆ ಸುಮ್ಮನೆ ಕುಳಿತೆ. ಅವಳೇ, ಆ ದಿನ ನೀವು ಹೋದ ಮೇಲೆ ಮನಸ್ಸಿಗೆ ಖೇದವಾಯಿತು. ನೀವು ಬರಲಿ ಅಂತ ನಾನೇ ಹಾಗೆ ಕಾಗದ ಬರೆದೆ. ಆರ್ಟ್ ಡೈರೆಕ್ಟರ್ 3 ದಿನ ರಜೆಯಲ್ಲಿದ್ದಾರೆ ಎಂದಳು. ನಾನು ಆಗಲೂ ಮಾತನಾಡಲಿಲ್ಲ. ರೆಬೆಲೋಳೇ, ನಿಮಗೆ ನನ್ನ ಮೇಲೆ ಕೋಪ ಬಂದಿರಬಹುದು. ಈ ಬಡ ರೆಬೆಲೋಳ ಮೇಲೆ ನೀವು ಕೋಪ ಮಾಡಿಕೊಂಡರೂ ನಡೆಯುತ್ತೆ ಎಂದು ನನ್ನ ಭುಜವನ್ನು ತನ್ನ ಬಲಗೈಯಿಂದ ಹಿಡಿದು ಅಲುಗಿಸಿದಳು. ಪುನಃ, ಇಲ್ಲ, ಇವತ್ತು ನೀವು ನಮ್ಮ ಮನೆಗೆ ಬರಲೇಬೇಕು. ಚಿತ್ರದ ಕೆಲಸ ಇವತ್ತೇ ಶುರು ಮಾಡಬೇಕು ಎಂದಳು ಪುನಃ. ಬಣ್ಣದ ಪೆಟ್ಟಿಗೆ, ಕ್ಯಾನ್ವಾಸ್, ಸ್ಟ್ಯಾಂಡ್ ಮೊದಲಾಗಿ ಯಾವುದನ್ನು ನಾನು ತಂದಿಲ್ಲವಲ್ಲ. ತರದಿದ್ದರೆ ಬೇಡ. ನಾನು ಹೇಗೆ ಕೂತುಕೋಬೇಕು ಅಂತಲಾದರೂ ಈಗ ಬಂದು ತೋರಿಸಿ. ಮತ್ತೆ ಎಂದಾದರೂ ಕೆಲಸ ಶುರು ಮಾಡಬಹುದು. ಮಾತಿನ ಅರ್ಥವು ಆಡುವವಳಿಗೆ ನಿಶ್ಚಿತವಾಗಿ ತಿಳಿದಿತ್ತು. ಕೇಳುವವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಅವಳೇ, ಈಗ 4:15 ಆಯಿತು. ಇನ್ನು 2 ಮುಖ್ಯವಾದ ಕಾಗದವಿದೆ. ಅದನ್ನು ಟೈಪು ಮಾಡಿಟ್ಟು ಮ್ಯಾನೇಜರರಿಗೆ ಹೇಳಿ ನಾನು ಹಿಂದೆಯೇ ಬರುತ್ತೇನೆ. ನೀವು ಹೋಗಿ ಕೂಪರೇಜಿನ ಹತ್ತಿರ ಇರಿ. ನಮ್ಮ ಮನೆಯನ್ನು ನೀವು ನೋಡಲಿಲ್ಲ. ಜೊತೆಯಲ್ಲಿ ಹೋಗುವುದು ಬೇಡ. ಈ ಆಫೀಸಿನ ಜನ ಒಳ್ಳೆಯವರಲ್ಲ ಎಂದು ಹೇಳಿ ಲಗುಬಗೆಯಿಂದ ಟೈಪ್ರೈಟರಿಗೆ ಹಾಳೆ ಹೊಂದಿಸಿದಳು. ಹೈಕೋರ್ಟಿನ ಮುಂಭಾಗದಿಂದ ನಡೆದು ಕೂಪರೇಜಿಗೆ ಬರುವ ವೇಳೆಗೆ ನನ್ನ ಮನಸ್ಸು ಹಿಂದೆ ಎಂದೂ ಆಗದ ವಿಚಿತ್ರ ಸ್ಥಿತಿಯಲ್ಲಿತ್ತು. ಅದೇನೋ ಇದ್ದಕ್ಕಿದ್ದ ಹಾಗೆಯೇ ನಾನು ವಸುವನ್ನು ಪ್ರೀತಿಸುತ್ತಿರುವಂತೆ ಎನಿಸಿತು. ನಾನೇನು ಅವಳನ್ನು ಪ್ರೀತಿಸದೆ ತಿರಸ್ಕರಿಸಿಲ್ಲ ಎಂದು ಮನಸ್ಸು ತನಗೆ ತಾನೇ ಸಮಾಧಾನ ಪಡೆಯಿತು. 10 ನಿಮಿಷದಲ್ಲಿ ನಾನು ಬಂದ ದಾರಿಯಿಂದಲೇ ರೆಬೆಲೋ ಅಲ್ಲಿಗೆ ಬಂದಳು. ಇಬ್ಬರು ಕೂಡಿ ನಡೆದೆವು. ಅವಳ ಮನೆ ಅಲ್ಲಿಗೆ ತೀರಾ ಹತ್ತಿರ. ನಡುವೆ ಒಂದು ರಸ್ತೆ, ಕೊಲಾಬಾ ಕ್ರಾಸ್ವೇ ಇರಬಹುದು. ದಾಟಿ ಮುಂದೆ ನಡೆದರೆ ಆರ್ಥರ್ ಬಂದರ್ ರಸ್ತೆಯಲ್ಲಿ ಸಮುದ್ರದ ಹತ್ತಿರವೇ ಇರುವ ಒಂದು ದೊಡ್ಡ ಕಟ್ಟಡದಲ್ಲಿ 3ನೆಯ ಅಂತಸ್ತಿನಲ್ಲಿದೆ ಅವಳ ಭಾಗ. ಸಮುದ್ರದ ಕಡೆಗೆ ಇರುವುದರಿಂದ ಅವಳ ಕೋಣೆಯ ಕಿಟಕಿಯಿಂದ ಒಬ್ಬರವು ಆಗತಾನೇ ಏರುತ್ತಿದ್ದ ಸಮುದ್ರ, ಅದರ ಮೇಲೆ ತೇಲುವ ಕೆಲವು ಹಡಗು, ಸ್ಟೀಮರು ಮತ್ತು ಬೋಟುಗಳು ಕಾಣಿಸುತ್ತವೆ. ರೆಬೆಲೋ ವಾಸವಾಗಿರುವ ಆ ದೊಡ್ಡ ಕಟ್ಟಡದ 3 ಅಂತಸ್ತಿನಲ್ಲಿಯೂ ಒಟ್ಟು 18 ಫ್ಲ್ಯಾಟುಗಳಿರಬಹುದು. ಅವುಗಳಲ್ಲಿ ವಾಸವಾಗಿದ್ದವರೆಲ್ಲರೂ ಆಂಗ್ಲೋ ಇಂಡಿಯನ್ನರಲ್ಲದಿದ್ದರೂ ಆ ಜನರ ಕ್ರಮದಲ್ಲಿ ಜೀವಿಸುವವರೇ. ರೆಬೆಲೋ ಆ ಮನೆಯನ್ನು ಬಹಳ ಸ್ವಚ್ಛವಾಗಿ ಇಟ್ಟಿದ್ದಳು. ಸ್ವಚ್ಛ ಎಂಬ ಶಬ್ದದ ಅರ್ಥ ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ಆಗಿರುವುದಿಲ್ಲ. ವಾಶ್ ಬೇಸಿನ್ ಬೆಳ್ಳಗೆ ಹೊಳೆಯುತ್ತಿತ್ತು. ಕನ್ನಡಿ ಒರೆಸಿ ಇಡಲ್ಪಟ್ಟಿತ್ತು. ಮಂಚದ ಮೇಲೆ ಹಾಕಿದ್ದ ರಗ್ಗು ಸಹ ಓರಣವಾಗಿತ್ತು. ನೆಲವನ್ನು ಫಿನಾಯ್ಲ್ ಹಾಕಿ ತೊಳೆದಂತೆ ವಾಸನೆ ಬರುತ್ತಿತ್ತು. ರೆಬೆಲೋ, ಮನೆಯನ್ನು ತುಂಬ ಶುಭ್ರವಾಗಿ ಇಟ್ಟುಕೊಂಡಿದ್ದೀರಿ. ಒಬ್ಬರೇ ಕೆಲಸವನ್ನೆಲ್ಲ ಮಾಡಿಕೊಳ್ಳುತ್ತೀರಾ? ನಾನು ಕೇಳಿದೆ. ಚಹಕ್ಕೆಂದು ಗ್ಯಾಸ್ ಹೊತ್ತಿಸುತ್ತಿದ್ದ ಅವಳು, ಓ, ಇದೇನು ಶುಭ್ರ ಎಂದು 1 ನಿಮಿಷದ ನಂತರ ಹೇಳಿದಳು.
ಅಂದ ಹಾಗೆ ನನಗೆ ತುಂಬ ಕ್ಲೀನ್ಲಿನೆಸ್ ಬೇಕು. 3 ದಿನಕ್ಕೊಂದು ಸಲವಾದರೂ ಮನೆಗೆ ಫಿನಾಲ್ ವಾಶ್ ಆಗಬೇಕು. ಬಟ್ಟೆಗಳನ್ನು ನೀರಿನಲ್ಲಿ ಕುದಿಸಿಯೇ ಒಗೆಯಬೇಕು. ಡೆಟಾಲ್ ಹಾಕಿ ಕೈ ತೊಳೆಯದೆ ನಾನು ಅಡಿಗೆ ಪದಾರ್ಥ ಮುಟ್ಟುವುದಿಲ್ಲ. ಸಾಮಾನ್ಯವಾಗಿ ನಾನು ಊಟದ ಪದಾರ್ಥ ಕೈಗೆ ಮುಟ್ಟುವುದೇ ಇಲ್ಲ. ಎಲ್ಲ ಸಾಮಾನುಗಳು ಆಸ್ಪತ್ರೆಯಲ್ಲಿ ಮಾಡುತ್ತಾರಲ್ಲ, ಹಾಗೆ ಸ್ಟೆರಿಲೈಸ್ ಆಗಿದ್ದಂತೆ ಶುಭ್ರವಾಗಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನ. ಕೋಣೆಯ ಮಂಚದ ಮೇಲೆ ಕಾಲು ನೀಡಿಕೊಳ್ಳಲು ಬೂಟನ್ನು ಬಿಚ್ಚುತ್ತಾ ನಾನು ಕೇಳಿದೆ, ಸ್ವಚ್ಛತನ ಅನ್ನೋದು ಬೇಕು, ಆದರೆ ಸದಾ ಫೆನಾಲು, ಡೆಟಾಲು, ಕುದಿಯುವ ನೀರು ಇವುಗಳ ಮಟ್ಟದ ಆಸ್ಪತ್ರೆಯ ಶೈಲಿಯ ಚೊಕ್ಕಟತನ ಅತಿ ಎನಿಸುವುದಿಲ್ಲವೇ? ಆದರೂ ಎಚ್ಚರಿಕೆ ಇರಬೇಕು. ಸಾಂಕ್ರಾಮಿಕ ಜೀವಾಣುಗಳು ಯಾವ ರೀತಿಯಲ್ಲಿ ನಮ್ಮ ಸಂಪರ್ಕದಲ್ಲಿ ಬರುತ್ತವೋ ಹೇಗೆ ಗೊತ್ತು? ನಮಗೆ ತಿಳಿದ ಮಟ್ಟಿಗೂ ಎಚ್ಚರಿಕೆಯಿಂದ ಇರಬೇಕಲ್ಲವೇ ಎಂದ ಅವಳು ಅಡಿಗೆ ಮನೆಯಿಂದಲೇ ನನ್ನ ಕಡೆಗೆ ತಿರುಗಿ, ಅಫ್ಕೋರ್ಸ್, ನಾನು ಹೇಳೋದನ್ನು ಕೆಟ್ಟ ಅರ್ಥದಲ್ಲಿ ತೆಗೆದುಕೋಬೇಡಿ ಅಷ್ಟೇ ಎಂದು ಹೇಳಿದಳು. ಅವಳ ಮನೆಯಲ್ಲಿಯೂ ಸ್ನಾನ ಅಡಿಗೆಗಳು ಒಂದೇ ಕೋಣೆಯಲ್ಲಿ. ಸ್ನಾನ ಮಾಡುವುದಕ್ಕೆ ಇರಬಹುದು. ಅವಳು ಆ ಕೋಣೆಯ ಬಾಗಿಲನ್ನು ಹಾಕಿಕೊಂಡಳು. ನಾನು ಮಂಚದ ಮೇಲೆ ಕೂತು ಕಿಟಕಿಯಿಂದ ಸಮುದ್ರವನ್ನು ನೋಡುತ್ತಿದ್ದೆ. ಸಂಜೆ 5:15 ಗಂಟೆಯಾಗಿತ್ತು. ಆ ದಿನ ಅದೇ ವೇಳೆಗೆ ಸಮುದ್ರದಲ್ಲಿ ಅಲೆಗಳು ಬಂದಿದ್ದುವು. ಮುಂಬಯಿಯನ್ನು ರಕ್ಷಿಸುವುದಕ್ಕೆಂದು ಸಮುದ್ರದ ಉದ್ದಕ್ಕೂ ಕಟ್ಟಿದ ಕಲ್ಲು ಸಿಮೆಂಟುಗಳ ದಪ್ಪವಾದ ಒಳಗೋಡೆಗಳು ಅಲೆಗಳ ಬಡಿತಕ್ಕೆ ತಲ್ಲಣಿಸುವಂತೆ ನನಗೆ ಭಾಸವಾಗುತ್ತಿತ್ತು. ಜೋರಿನಿಂದ ಒಂದರ ಹಿಂದೆ ಮತ್ತೊಂದರಂತೆ ಎದ್ದು ಬಂದು ಹೊಡೆಯುವ ಅಲೆಗಳು ಆ ಕೊಳೆಯ ಕೆಂಪು ನೀರಿನಿಂದಲೂ ಬಿಳಿಯ ನೊರೆ ತುಂತುರುಗಳನ್ನು ಸೃಷ್ಟಿಸುತ್ತಿತ್ತು. ರೆಬೆಲೋ ಇನ್ನು ಒಂದೇ ಒಂದು ಮುಂದಿನ ಕಟ್ಟಡದಲ್ಲಿದ್ದರೆ ದಿನವೂ ಅವಳ ಕಿಟಕಿಯಿಂದ ಅಲೆಗಳ ತುಂತುರು ಹಾರಿ ಒಳಗೆ ಬೀಳುತ್ತಿದ್ದುವೇನೋ. ಹತ್ತಿರದಲ್ಲಿಯೇ ಕಾಣುತ್ತಿದ್ದ ಸ್ಟೀಮರುಗಳು ತಮ್ಮ ನಿಶ್ಚಿತತನವನ್ನು ಕಳೆದುಕೊಂಡು ಡೋಲಾಯಮಾನವಾಗಿದ್ದುವು. ಬೋಟುಗಳು ಅಷ್ಟರಲ್ಲಿ ಕಣ್ಣಿಗೆ ಮರೆಯಾಗಿ ಹೋಗಿದ್ದುವು. ಆ ಸಮುದ್ರದ ನೀರಿನಲ್ಲಿ ಹಡಗಿನಿಂದ ಸುರಿದ ಎಣ್ಣೆಯು ಬೆರೆತಿರುವಂತೆ ನನ್ನ ಕಲ್ಪನೆಯು ಭಾವಿಸಿತು. ಮುಂಬಯಿಯ ಸಮುದ್ರವು ಶುದ್ಧವಾದುದಲ್ಲ. ಅದರಲ್ಲಿಯೂ ಬಂದರುಗಳಿರುವ ಈ ಪಾರ್ಶ್ವದ ನೀರಂತೂ ಅದರಲ್ಲಿ ಕಾಲು ಮುಳುಗಿಸಲು ಸಹ ಬೇಸರವೆನಿಸುವಷ್ಟು ಕೆಟ್ಟಿರುತ್ತದೆ. ಹಾಗೆ ನೋಡಿದರೆ ನನ್ನ ಮನೆ ಇರುವ ಮಾಹಿಂಭಾಗದ ಸಮುದ್ರ ಅಷ್ಟು ಕೊಳಕಾಗಿರುವುದಿಲ್ಲ. ಅರಬ್ಬಿ, ಅಮೆರಿಕ ಮತ್ತು ಯುರೋಪ್ ದೇಶಗಳಿಂದ ಬರುವ ಕಲ್ಲೆಣ್ಣೆ, ಯಂತ್ರಗಳು, ಕಬ್ಬಿಣ, ಕ್ಷೌರದ ಸಾಮಾನು, ಹೊಸ ಹೊಸ ಫ್ಯಾಷನ್ಗಳೆಲ್ಲವೂ ಹಡಗಿನಲ್ಲಿ ಬಂದು ಭಾರತವನ್ನು ಪ್ರವೇಶಿಸುವುದು ಈ ಭಾಗದ ಸಮುದ್ರದಿಂದಲೇ. ಅಷ್ಟರಲ್ಲಿ ರೆಬೆಲೋಳ ಸ್ನಾನವಾಗಿದ್ದಿರಬಹುದು. ಕೈಲಿ ಚಹಾ ಬಿಸ್ಕೆಟ್ಗಳ ಟ್ರೇ ಹಿಡಿದುಕೊಂಡು ಹೊಸದಾದ ಸ್ಕರ್ಟನ್ನು ಧರಿಸಿ ನಾನು ಕುಳಿತಿದ್ದ ಕೋಣೆಗೆ ಬಂದು ಒಂದು ಟೀಪಾಯಿಯ ಮೇಲೆ ಟ್ರೇ ಇಟ್ಟು ನನ್ನ ಪಕ್ಕದಲ್ಲಿ ಕುಳಿತು ಕೇಳಿದಳು, ಅದೇನು, ಸಮುದ್ರ ನೋಡ್ತಿದ್ದೀರಾ? ನನಗೂ ಅಷ್ಟೇ, ಸಮುದ್ರ ಅಂದರೆ ತುಂಬ ಆಸೆ. ಅದರಲ್ಲೂ ಈ ಕಡೆಯ ಸಮುದ್ರವೇ ಚೆನ್ನ. ಹಡಗು, ದೋಣಿ, ಸ್ಟೀಮರುಗಳಿದ್ದರೆ ಸಮುದ್ರಕ್ಕೊಂದು ಶೋಭೆ. ಇಲ್ಲದೆ ಬರೀ ಅಲೆಗಳಿದ್ದರೆ ನೀರಸ ಅಲ್ಲವೇ? ನನ್ನ ರುಚಿ ಅದಕ್ಕೆ ವಿರುದ್ಧವಾದುದು. ಯು ಆರ್ ಎನ್ ಆರ್ಟಿಸ್ಟ್. ನಿಮ್ಮದೆಲ್ಲ ತದ್ವಿರುದ್ಧ. ಜೀವನಕ್ಕೆ ದೂರವಾಗಿಯೇ ನೀವು ಯೋಚಿಸುತ್ತೀರಿ. ಹೋಗಲಿ, ಟೀ ಆರಿ ಹೋಗುತ್ತೆ ಎಂದು ಬಿಸ್ಕೆಟ್ ತಟ್ಟೆಯನ್ನು ಮಂಚದ ಮೇಲೆ ಇಟ್ಟು ಟೀ ಬೆರೆಸಲು ತೊಡಗಿದಳು. ನಾನು ಕೇಳಿದೆ, ನಿಮ್ಮ ಮನೆಗೆ ಯಾರೂ ಹೊರಗಿನವರು, ಅಕ್ಕಪಕ್ಕದವರು ಬರುವುದಿಲ್ಲವೇ? ಬರುತ್ತಾರೆ, ಆದರೆ ಹಾಗೆ ವಿನಾಕಾರಣ ಯಾರೂ ಯಾರ ಮನೆಗೂ ಹೋಗುವುದಿಲ್ಲ. ಮತ್ತೊಬ್ಬರ ಸ್ವಾತಂತ್ರ್ಯದಲ್ಲಿ ಕೈ ಹಾಕುವ ಜನರಲ್ಲ. ಆ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯ ಮೊಹಲ್ಲಾ. ಡೋಂಟ್ ವರಿ ಎಂದು ಕಣ್ಣು ಮಿಟುಕಿಸಿ ನಕ್ಕಳು. ಹೊರಗೆ ಅಲೆಗಳು ಇನ್ನೂ ಜೋರಿನಿಂದ ಏಳುತ್ತಿದ್ದುವು. ಮುಂಬಯಿಯ ಆ ಪ್ರದೇಶವನ್ನು ನಾನು ಅನೇಕ ಸಲ ನೋಡಿದ್ದರೂ ಸಮುದ್ರದಲ್ಲಿ ಉಬ್ಬರ ಬಂದಾಗ ಹಿಂದೆ ಯಾವಾಗಲೂ ಅಲ್ಲಿಗೆ ಹೋಗಿರಲಿಲ್ಲ. ಉಬ್ಬರ ಬಂದ ಸಮುದ್ರಕ್ಕೆ ಯಾವ ಕಡೆಯಾದರೇನು? ಲಂಗರು ಹಾಕಿದ್ದ ಹಡಗುಗಳು ಕುತುಕಲುದಾರಿಯ ಎತ್ತಿನ ಗಾಡಿಯಂತೆ ಎಡಬಲಕ್ಕೆ ಓಲುತ್ತಿದ್ದುವು. ತರಂಗಗಳ ಉನ್ಮಾದಯುತ ರಭಸಕ್ಕೆ ಇಡೀ ಸಂಜೆಯು ತನ್ನನ್ನು ಸಮರ್ಪಿಸಿಕೊಂಡಿತ್ತು. ಇಂತಹ ಉಬ್ಬರವನ್ನು ನಾನು ಇತ್ತೀಚೆಗೆ ನೋಡಿಯೇ ಇರಲಿಲ್ಲ. ಕೆಲವು ತಿಂಗಳಿನಿಂದ ನಾನು ನಮ್ಮ ಮನೆಯ ಮುಂದಿನ ಸಮುದ್ರದ ಉಬ್ಬರವನ್ನೂ ಸರಿಯಾಗಿ ಗಮನಿಸುತ್ತಿಲ್ಲ. ಅದರಲ್ಲಿ ನನಗೆ ಆಸಕ್ತಿಯೇ ಕಡಿಮೆಯಾಗಿದೆ. ಈ ದಿನ ಕಡಲಿನ ಲೀಲೆಯನ್ನು ಎಷ್ಟಾದರೂ ನೋಡಿ ಅದರಲ್ಲಿಯೇ ತಲ್ಲೀನನಾಗಬೇಕೆಂಬ ಬಯಕೆ ಹುಟ್ಟುವ ಮುನ್ನವೇ ನಾನು ತಲ್ಲೀನನಾಗಿದ್ದೆ. ನನ್ನ ದೃಷ್ಟಿಯು ಸ್ವಾಭಾವಿಕವಾಗಿ ಗೋಡೆಯ ಮೇಲಕ್ಕೆ ಹೋಯಿತು. ಅಲ್ಲಿ ರೆಬೆಲೋ ಮತ್ತು ಮತ್ತೊಬ್ಬ ಗಂಡಸು ಜೊತೆಯಲ್ಲಿ ತೆಗೆಸಿಕೊಂಡ ಒಂದು ಫೋಟೋ ತೂಗು ಹಾಕಲ್ಪಟ್ಟಿತ್ತು. ಅದರಲ್ಲಿದ್ದ ಅವಳ ಮುಖದಿಂದ ಅದು ಸುಮಾರು 10 ವರ್ಷಗಳ ಹಿಂದೆ ತೆಗೆಸಿದುದೆಂದು ನನಗೆ ಸ್ಪಷ್ಟವಾಯಿತು. ರೆಬೆಲೋಳಿಗೆ ಸುಮಾರು ನನ್ನಷ್ಟೇ ವಯಸ್ಸು, 32 ಇರಬಹುದು. ಹತ್ತಿರದಿಂದ ದೃಷ್ಟಿಸಿ ನೋಡಿದರೆ ವಿನ ಅವಳು ಅಷ್ಟು ವಯಸ್ಸಾದವಳಂತೆ ಕಾಣುವುದಿಲ್ಲ. ಹುಡುಗಿಯಂತೆಯೇ ಕಾಣುತ್ತಾಳೆ. ಅದರಂತೆಯೇ ವೇಷ ಧರಿಸುತ್ತಾಳೆ. ಆ ಪಟದ ಕಡೆಗೆ ಮುಖ ತಿರುಗಿಸಿ ನಾನು ಕೇಳಿದೆ, ಅದು ಯಾರು? ಓ, ಇಟ್ಸ್ ಮೈ ಹಬಿ. ನೀನು ಅವರನ್ನು ಪ್ರೀತಿಸುತ್ತೀಯಾ? ನನಗೇ ತಿಳಿಯದಂತೆ ಯಾವ ಪೂರ್ವ ಯೋಚನೆಯೂ ಇಲ್ಲದೆ ನಾನು ಕೇಳಿದ ತಕ್ಷಣ ನನ್ನ ಬಾಯಿಯ ಮೇಲೆ ತನ್ನ ಕೈಯನ್ನಿಟ್ಟು, ರೆಬೆಲೋ, ಸ್ಟುಪಿಡ್, ಎಂಥ ಮಾತನಾಡುತ್ತಿ? ಅಫ್ಕೋರ್ಸ್ ಐ ಲವ್ ಮೈ ಹಬಿ. ಸ್ನೇಹಿತರು ವೈಯಕ್ತಿಕವಾದ ಮಾತುಗಳನ್ನು ಆಡಬಾರದು. ನೀವು ತುಂಬ ಸೆಂಟಿಮೆಂಟಲ್. ಆರ್ಟಿಸ್ಟೇ ಹಾಗೆ. ಬಟ್ ವಿ ಆರ್ ಫ್ರೆಂಡ್ಸ್ ಯು ನೋ ಎಂದು ಕೋಪದಿಂದ ಒಂದೇ ಉಸಿರಿಗೆ ಮಾತನಾಡಿದ ಅರ್ಧ ನಿಮಿಷದ ಮೇಲೆ ತಕ್ಷಣ ನಕ್ಕು, ಲೆಟ್ಸ್ ನಾಟ್ ಸ್ಪಾಯಿಲ್ ದ ಈವ್ನಿಂಗ್ ಎಂದಳು. ನಾನು ಮಾತನಾಡಲಿಲ್ಲ. ಅವಳು ಸುಮ್ಮನಾದಳು. ಸಮುದ್ರದ ಉಬ್ಬರವು ಏರಿ ಏರಿ ಗೋಡೆಗೆ ಅಪ್ಪಳಿಸಿ ಕೋಲಾಹಲ ಮಾಡುತ್ತಿತ್ತು. ಕೊನೆಯ ಸಲವಂತೂ ಅದು ಮುಂಬಯಿಯನ್ನು ಉಳಿಸುವುದೇ ಇಲ್ಲ. ಮುಂಬಯಿಯ ಬಂದರುಗಳು, ಹತ್ತಿರದಲ್ಲಿಯೇ ಇದ್ದ ತಾಜ್ ಮಹಲ್ ಹೋಟೆಲ್, ಭಾರತದ ಹೆಬ್ಬಾಗಿಲಿನ ಕಟ್ಟಡ ಎಲ್ಲವೂ ಕುಸಿದು ಬೀಳುತ್ತವೆ ಎಂದು ನನಗೆ ಎನಿಸಿತು.
ಕುಸಿಯಲಿ. ಅವು ಮಾತ್ರವಲ್ಲ, ಇಡೀ ಮುಂಬಯಿಯೇ ಸಮುದ್ರ ಪ್ರಳಯದಲ್ಲಿ ಮುಳುಗಿ ಹೋಗಿ ಎಲ್ಲವೂ ನೀರಿನಡಿಯ ಭೂಮಿಯ ತಳವನ್ನೇ ಮುಟ್ಟಲಿ ಎಂದು ಮನಸ್ಸು ಬಯಸುತ್ತಿತ್ತು. ದೂರದಿಂದ ಪರ್ವತದಂತೆ ಎದ್ದು ಬರುತ್ತಿದ್ದ ಒಂದು ಭೀಮಶಕ್ತಿಯ ಅಲೆಯನ್ನು ಸಹಿಸಲಾರದೆ ನಾನು ಸುಖೋನ್ಮಾದದಿಂದ ಕಣ್ಣು ಮುಚ್ಚಿಕೊಂಡಾಗ ಇಡೀ ಮುಂಬಯಿ ಮುಳುಗಿ ತಳ ಮುಟ್ಟಿದಂತೆ ಭಾಸವಾಯಿತು. ಅದೇ ಕಡೆಯದು. ನಂತರ ತರಂಗಗಳು ನಿಧಾನವಾಗಿ, ಸಮುದ್ರವು ಶಾಂತಗತಿಗೆ ಹಿಂತಿರುಗುತ್ತಿತ್ತು. ಪುನಃ ನಿಶ್ಶಬ್ದ ನೆಲೆಸಿ ವಾತಾವರಣ ಶಾಂತವಾಗುವ ವೇಳೆಗೆ ಸಂಜೆ ಕಳೆದು ಬೀದಿಗಳಲ್ಲಿ ರಾತ್ರಿಯ ದೀಪಗಳು ಬೆಳಗುತ್ತಿದ್ದವು. ರೇಡಿಯೋ ಕ್ಲಬ್ಬಿನ ಹತ್ತಿರ ನೂರಾರು ಕಾರುಗಳು ನಿಂತಿದ್ದವು. ಏನೋ ಯೋಚಿಸುತ್ತಿದ್ದ ರೆಬೆಲೋ ಹೇಳಿದಳು, ನೀವು ಆರ್ಟಿಸ್ಟ್ ಜಾತಿಯೇ ಹಾಗೆ. ಪ್ರತಿಯೊಂದನ್ನು ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ನೋಡುತ್ತೀರಿ. ನಿಮ್ಮ ಜೀವನವೇ ಭಾವನಾ ಪ್ರಧಾನವಾದುದು. ಆದುದರಿಂದ ನೀವು ಸಭ್ಯ ಸಮಾಜದಲ್ಲಿ ಎಷ್ಟೋ ಸಲ ಹೊಂದಿಕೊಳ್ಳಲಾರಿರಿ. ನಿಮಗೆ ಔಚಿತ್ಯಗಳ ಪ್ರಜ್ಞೆ ಸರಿಯಾಗಿ ಬೆಳೆದಿರುವುದಿಲ್ಲ. ನೀನು ಇನ್ನೂ ಅದನ್ನೇ ಯೋಚಿಸುತ್ತಿದೀಯಾ? ನಾನು ಕೇಳಿದೆ. ಇಲ್ಲ, ಸುಮ್ಮನೆ ಹಾಗೆಂದೆ. ನಮ್ಮಲ್ಲಿ ಅತಿಭಾವುಕತೆಯ ದೋಷವಿದ್ದರೂ ನೀವು ನಮ್ಮನ್ನು ಯಾಕೆ ಮೆಚ್ಚುತ್ತೀರಿ? ನಿಮ್ಮ ಆ ದೋಷವೇ ಒಂದು ಆಕರ್ಷಣೆ. ಪತಿ, ನಾನು ನೀನು ಸೇರಿದಾಗ ಇನ್ನು ತರ್ಕ ಮಾಡಬಾರದು, ತಿಳಿಯಿತೇ? ಮತ್ತೆ ಒಂದಿಷ್ಟು ಬಿಸ್ಕತ್ತು ತಿಂತೀಯಾ? ಇನ್ನೊಂದಿಷ್ಟು ಟೀ ಮಾಡಿ ತರ್ತೀನಿ, ತಾಳು. ನನಗೆ ಆಯಾಸವಾಗಿದೆ ಎಂದು ಮಾರ್ಮಿಕವಾಗಿ ನಕ್ಕು ಟ್ರೇ ತೆಗೆದುಕೊಂಡು ಅಡಿಗೆಯ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಅವಳು ಪುನಃ ಬಾಗಿಲು ತೆರೆದು ಟೀಯ ಟ್ರೇ ತೆಗೆದುಕೊಂಡು ಬರುವ ವೇಳೆಗೆ 1/4 ಗಂಟೆಯಾಗಿತ್ತು. ನಾನು ಶಾಂತವಾದ ಸಮುದ್ರವನ್ನೇ ನೋಡುತ್ತಾ ಕುಳಿತಿದ್ದೆ. ದೂರದ ಹಡಗುಗಳು ಮತ್ತೆ ಓಲುತ್ತಿದ್ದವು. ಪುನಃ ಸಮುದ್ರಕ್ಕೆ ಉಬ್ಬರ ಬರಬಹುದು. ಕಾಲನಿಯಮದ ಉಬ್ಬರವಲ್ಲದಿದ್ದರೂ ಪಶ್ಚಿಮದ ಕಡೆಯ ಬೀಸುಗಾಳಿಗೆ ಅಲೆಗಳು ಎದ್ದು ನಿಧಾನವಾಗಿ ಪುನಃ ಗೋಡೆಗಳಿಗೆ ಬಡಿಯಲು ಪ್ರಾರಂಭಿಸಿದ್ದವು. ಇಬ್ಬರೂ ಬಿಸ್ಕತ್ತು ತಿಂದು ಟೀ ಮುಗಿಸಿದ ಮೇಲೆ ಅವಳೇ ತನಗೆ ತಾನೇ ಹೇಳಿಕೊಳ್ಳುವವಳಂತೆ, ವೈಯಕ್ತಿಕವಾಗಿ ಪರಸ್ಪರ ದೂರವಿರುವುದು ಒಂದು ವಿಧಕ್ಕೆ ಯಾವಾಗಲೂ ಸ್ಪೃಹಣೀಯ. ಆದರೆ ಅದರಿಂದ ಜೀವನ ತುಂಬುವುದಿಲ್ಲ, ಅಲ್ಲವೇ ಎಂದಳು. ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಪತಿ, ನೀನೀಗ ಸುಳ್ಳು ಹೇಳುತ್ತೀಯಾ? ನನ್ನ ಮಾತನ್ನು ನನಗೇ ತಿರುಗಿಸುವ ಸಿಟ್ಟಿನ ರೀತಿ ಇದು. ಈ ಮಾತು ನಿನಗಲ್ಲದೆ ಮತ್ತೆ ಯಾರಿಗೆ ಅರ್ಥವಾದೀತು? ಸಮುದ್ರದ ನೀರು ದಡವನ್ನು ಕರಗಿಸಿ ಹಾಕುವಂತೆ ವೈಯಕ್ತಿಕತೆಯ ಗೋಡೆಯನ್ನು ಕರಗಿಸಿ ವ್ಯಕ್ತಿತ್ವದೊಳಗೆ ಪ್ರವೇಶಿಸುವ ಶಕ್ತಿಯು ನಿನ್ನಂತೆ ಎಷ್ಟು ಜನಕ್ಕಿದೆ? ಆದರೆ ಅಂತಹ ಕ್ಷಣಗಳಲ್ಲಿ ಮನಸ್ಸಿಗೆ ಮುಜುಗರವಾಗುತ್ತೆ. ಗೋಡೆ ನಿಂತಿರುವುದೇ ಸಹನೀಯ ಎನಿಸುತ್ತೆ. ಹೋಗಲಿ, ಆ ಮಾತು ಬೇಡ. ಎಲ್ಲಿ ನಿನ್ನ ಕೈ ಕೊಡು ಎಂದು ನನ್ನ ಬಲಹಸ್ತವನ್ನು ನೋಡಲು ಪ್ರಾರಂಭಿಸಿದಳು. ಇದೇನು, ಹಸ್ತ ಸಾಮುದ್ರಿಕೆಯೇ? ನಾನು ಕೇಳಿದೆ. ಕೀರೋ ಓದಿದ್ದೀನಿ. ನನಗಿದೊಂದು ಹಾಬಿ. ನಿನಗೆ ಒಳ್ಳೆಯ ಸಂಸಾರದ ಗೆರೆ ಇದೆ, ಅಭಿನಂದನೆಗಳು ಎಂದು ಆಂಗ್ಲ ಸಿನಿಮಾದ ನಾಯಿಕೆಯರು ನಗುವಂತೆ ನಕ್ಕು ಹೇಳಿದಳು. ಈ ರೆಬೆಲ್ಲೋಳನ್ನು ಯಾವಾಗ ಮರೆಯುತ್ತೀಯೋ ಯಾರಿಗೆ ಗೊತ್ತು? ನಾನು ಯಾವ ಮಾತನ್ನೂ ಆಡಲಿಲ್ಲ. ನಾನು ಅಲ್ಲಿಂದ ಹೊರಡುವ ವೇಳೆಗೆ ರಾತ್ರಿ 9:15 ಗಂಟೆಯಾಗಿತ್ತು. ನನ್ನನ್ನು ಕಳಿಸಲೆಂದು ಮ್ಯೂಸಿಯಂ ಹತ್ತಿರದ ಬಸ್ ಸ್ಟ್ಯಾಂಡಿನವರೆಗೂ ಬಂದ ಅವಳು, ಮನೆಯ ಗುರುತಾಯಿತಲ್ಲ, ಇನ್ನು ನನ್ನಿಂದ ಕರೆಸಿಕೊಳ್ಳದೆ ನೀನು ಬರಬೇಕು. ಸಂಜೆ ಹೊತ್ತು ಅನುಕೂಲ. ಆಫೀಸಿನಲ್ಲಿ ನನ್ನ ಹೆಸರಿಗೆ ಫೋನ್ ಮಾಡಿ ಮೊದಲೇ ತಿಳಿಸಿದರೆ ಒಳ್ಳೆಯದು ಎಂದು ಕೈ ಕುಲುಕಿ ಬೈ ಬೈ ಹೇಳಿ ಹಿಂತಿರುಗಿ ಹೋದಳು. ಮನೆಯಲ್ಲಿ ವಿಶ್ವ ಆಗಲೇ ಮಲಗಿದ್ದ. ವಸು ಯಾವುದೋ ಒಂದು ಹಿಂದಿಯ ಕಾದಂಬರಿಯನ್ನು ಓದುತ್ತಿದ್ದಳು. ನನಗೆ ಹಸಿವು ತೋರದಿದ್ದರೂ ಹೊಟ್ಟೆ ತುಂಬಿರಲಿಲ್ಲ. ಊಟ ಮಾಡಿದೆ. ನೀವು ಯಾಕೆ ತಡ ಮಾಡಿದಿರಿ, ಎಲ್ಲಿ ಹೋಗಿದ್ದಿರಿ ಎಂದು ಗಂಡನನ್ನು ಸಿಡುಕಿನಿಂದ ಕೇಳುವ ಹೆಂಗಸರ ಜಾತಿಯವಳಲ್ಲ ವಸು. ನಾನು ಊಟ ಮಾಡಿ ಮಲಗಿದೆ. ಸುಮಾರು 15 ದಿನದಲ್ಲಿ ನನಗೆ ಜೋಗದ ನೆನಪು ಬಂತು. ಅಲ್ಲಿ ಬರೆದು ಅಸಮರ್ಪಕವಾಗಿ ನಿಂತಿದ್ದ ಕ್ಯಾನ್ವಾಸುಗಳನ್ನು ವಸುವೇ ಸುರಕ್ಷಿತವಾಗಿ ಇಟ್ಟಿದ್ದಳು. ಅದನ್ನು ತೆಗೆಸಿ ನೋಡಬೇಕು ಎನಿಸಿತು. 2 ದಿನ ಅದನ್ನೇ ಪರೀಕ್ಷಿಸುತ್ತಿದ್ದೆ. ಮಾರನೆಯ ದಿನ ಹೊಸದಾಗಿ ಜೋಗದ ಚಿತ್ರ ಬರೆಯಬೇಕೆನಿಸಿತು. 1-2 ಗಂಟೆಗಳಲ್ಲಿಯೇ ಅದು ಅದಮ್ಯವಾದ ಅಭಿವ್ಯಕ್ತಿಯ ಮೊರೆಯಾಗಿ ಬೆಳೆಯಿತು. ಮಾಡುತ್ತಿದ್ದ ಜಾಹೀರಾತಿನ ಕೆಲಸವನ್ನು ತೆಗೆದಿಟ್ಟು ದೊಡ್ಡ ಕ್ಯಾನ್ವಾಸನ್ನು ಸ್ಟ್ಯಾಂಡಿಗೆ ಹೊಂದಿಸಿ ಪಿನ್ನು ತಗುಲಿಸಿ ಜಲಪಾತವನ್ನು ಕಲ್ಪಿಸಿಕೊಂಡೆ. ಹಳೆಯ ಚಿತ್ರಗಳನ್ನು ಮತ್ತೆ ನೋಡಲಿಲ್ಲ. ಹಿನ್ನೆಲೆಯಲ್ಲಿ ಚಂದ್ರನಿಂದ ಬೆಳಗುವ ಆಕಾಶ, ಅದರ ಕೆಳಗೆ ಬೆಳದಿಂಗಳಿನಲ್ಲಿ ಕಪ್ಪಗೆ ಕಾಣುವ ಹಸಿರು ಕಾಡನ್ನು ಹೊದೆದ ಗುಡ್ಡದ ಏರು, ಅದರ ಕೆಳಗೆ ಎರಡಾಗಿ ಸೀಳಿದ ಭಾರಿಯಾದ ಪರ್ವತದ ಸೀಳಿನೊಳಕ್ಕೆ ನದಿಯು ಬೀಳುತ್ತಿದೆ. ನೀರಿನ ನೊರೆಗಳ ಸ್ಪಂದನದಲ್ಲಿ, ಅವುಗಳ ಅಂತರದಲ್ಲಿ, ತೆಳುವಾಗಿ ಕಾಣುವ ಶೂನ್ಯ ಪ್ರದೇಶದಲ್ಲಿ ಸಹ ಶಕ್ತಿಯು ಪ್ರಕಟವಾಗುತ್ತಿದೆ. ಪ್ರಪಾತಕ್ಕೆ ಬೀಳುವ ಧಾರೆಯಲ್ಲಿ ಲಯವಿದೆ. ಅದು ಪ್ರಪಾತವನ್ನು ಮುಟ್ಟಿ ಭೂಮಿಯಲ್ಲಿ ಒಂದಾಗುತ್ತದೆ. ಇಡೀ ಚಿತ್ರದಲ್ಲಿ ಜೋಗದ ಸೃಷ್ಟಿಶಕ್ತಿಯು ಲಯಪೂರ್ಣವಾಗಿ ಪ್ರಕಟವಾಗಿದೆ. ಬೆರಳುಗಳು ಕಲ್ಪನೆಯ ಸಾಧನವಾಗಿ ಕೆಲಸ ಮಾಡಿದುವು. ಇಡೀ ಚಿತ್ರದ ವರ್ಣ, ರೇಖೆ ಮತ್ತು ರಾಶಿ ವಿನ್ಯಾಸಗಳಲ್ಲಿ ಸಾಂಗತ್ಯವು ಸಾಧಿಸಿತು. ಬೆಳಗಿನ 9 ಗಂಟೆಗೆ ಪ್ರಾರಂಭಿಸಿದ ಚಿತ್ರವನ್ನು ಸಂಜೆ 4:15 ವೇಳೆಗೆ ಬರೆದು ಮುಗಿಸಿದೆ. ನಡುವೆ 1 ನಿಮಿಷದ ವಿಶ್ರಾಂತಿ ಸಹ ತೆಗೆದುಕೊಳ್ಳಲಿಲ್ಲ. ನನಗೇ ಒಂದು ವಿಧವಾದ ಸಾರ್ಥಕತೆಯ ಅನುಭವವಾಯಿತು. ನನ್ನಲ್ಲಿದ್ದ ಸೃಷ್ಟಿಶಕ್ತಿಯ ಕಲಾವಿದನು ಸತ್ತಿಲ್ಲ, ಬದುಕಿದ್ದಾನೆ. ಜೀವನವು ನಿಸ್ಸಾರ್ಥಕ ಸ್ಥಿತಿ ಅಲ್ಲ ಎಂಬ ಭಾವನೆಯೊಡನೆ ಕುಂಚವನ್ನು ಕೆಳಗೆ ಇಟ್ಟೆ. ವಸು ಮನೆಯಲ್ಲಿ ಇರಲಿಲ್ಲ. ವಿಶ್ವ ಇನ್ನೂ ಬಂದಿರಲಿಲ್ಲ. ನಾನು ಚಿತ್ರ ಬರೆಯುವಾಗ ವಸು 2 ಸಲ ಬಂದು ಅದನ್ನು ನೋಡಿಕೊಂಡು ಹೋಗಿದ್ದುದು ನನ್ನ ಅರಿವಿಗೆ ಬಂದಿತ್ತು. 1 ಸಲ ಟೀ ತಂದಿದ್ದಿರಬಹುದು. ನಾನು ಕೆಲಸದಲ್ಲಿ ಮಗ್ನನಾಗಿರುವಾಗ ಟೀ ಕುಡಿಯಿರಿ ಎಂದು ಸಹ ಅವಳು ಬಾಯಿಬಿಟ್ಟು ಹೇಳುವುದಿಲ್ಲ. ನನಗೆ ಮನೆಯಲ್ಲಿ ಇರಲು ಸಾಧ್ಯವಾಗಲಿಲ್ಲ.
ಶರ್ಟು ಹಾಕಿಕೊಂಡು ಮೆಟ್ಟಿಲುಗಳನ್ನು ಸುತ್ತಿ 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 ಇಳಿದು ಕೆಳಗಿನ ನಾಡಗೌಡರ ಮನೆಯಲ್ಲಿದ್ದ ವಸುವಿಗೆ ಮೇಲೆ ಬೀಗ ಹಾಕಿಲ್ಲ ನೋಡಿಕೋ ಎಂದು ಹೇಳಿ ಮನೆಯ ಮುಂದಿನ ಅಂಗಳದ ಸಿಮೆಂಟಿನ ಕಟ್ಟೆ ದಾಟಿ ಬಲಭಾಗದ ಪುಟ್ಟ ಬಾಗಿಲಿನಿಂದ ಇಳಿದು ಸಮುದ್ರದ ಮರಳಿನ ಮೇಲೆ ನಡೆದೆ. ಸಮುದ್ರದಲ್ಲಿ ಉಬ್ಬರವಿರಲಿಲ್ಲ. ಇನ್ನೂ ಯಾರೂ ಸಂಜೆಯ ತಿರುಗಾಟಕ್ಕೆ ಅಲ್ಲಿ ಬಂದಿರಲಿಲ್ಲ. ನಾನು ಯಾವ ಗುರಿಯೂ ಇಲ್ಲದೆ ಮರಳಿನ ಮೇಲೆ ವರಲಿಯ ಕಡೆಗೆ 1 ಮೈಲಿ ನಡೆದೆ. ಮತ್ತೆ ಮನೆಯ ಕಡೆಗೆ ಹಿಂತಿರುಗುವಾಗ ಮನಸ್ಸು ನಮ್ಮ ಮನೆಯ ಮುಂದಿನ ಸಮುದ್ರವನ್ನು ರೆಬೆಲೋಳ ಮನೆಯ ಹಿಂದಿನ ಸಮುದ್ರದೊಡನೆ ಹೋಲಿಸುತ್ತಿತ್ತು. ಇವೆರಡೂ ಒಂದೇ ನೀರಿನ ವಿಸ್ತಾರದ 2 ಪಾರ್ಶ್ವಗಳು ಮಾತ್ರ. ಇವುಗಳಲ್ಲಿ ವ್ಯತ್ಯಾಸವೇನಿದೆ? ಒಂದು ಬಂದರು, ಮತ್ತೊಂದು ಸಮುದ್ರದ ಸ್ವಾಭಾವಿಕ ದಡ, ಇಷ್ಟೇ. ಹೆಚ್ಚು ವ್ಯತ್ಯಾಸವಿಲ್ಲ. ಆದರೆ ಇದು ಕಡಿಮೆ ವ್ಯತ್ಯಾಸವೇ? ಮತ್ತೆ ಮರಳಿನ ಮೇಲೆ ನಡೆದು ಸಿಮೆಂಟಿನ ಕಟ್ಟೆ ಹತ್ತಿ ಸುತ್ತಿನ ಮೆಟ್ಟಿಲುಗಳನ್ನು ಏರಿ ಮನೆ ಪ್ರವೇಶಿಸುವ ವೇಳೆಗೆ ಸಂಜೆ 7ರ ಸಮಯ. ವಿಶ್ವ ಕೆಳಗಿನ ಮನೆಯಲ್ಲಿದ್ದನೆಂದು ತೋರುತ್ತದೆ. ವಸು ರಾತ್ರಿಯ ಅಡಿಗೆ ಮಾಡುತ್ತಿದ್ದಳು. ನಾನು ಕೇಳಿದೆ, ವಸು, ಜಲಪಾತದ ಚಿತ್ರ ಬರೆದಿದ್ದೇನೆ, ನೋಡಿದೆಯಾ? ನಿನಗೆ ಹೇಗೆನಿಸುತ್ತದೆ ಹೇಳು. ಸ್ಟೋವಿನ ಉರಿಯನ್ನು ಸಣ್ಣಗೆ ಮಾಡಿ ಶಬ್ದ ಕೇಳದಿರಲೆಂದು ಅಡಿಗೆ ಮನೆಯ ಬಾಗಿಲು ಹಾಕಿಕೊಂಡು ನನ್ನ ಹಿಂದೆಯೇ ಬಂದು ಚಿತ್ರದ ಮುಂದೆ ನಿಂತು ಅವಳು ಹೇಳಿದಳು, ಚಿತ್ರವೇನೋ ಸರಿ, ಅದರಲ್ಲಿ ಶಕ್ತಿ ಇದೆ, ಉದ್ದ ಅಗಲಗಳಲ್ಲಿ ಹೊಂದಾಣಿಕೆ ಇದೆ. ನೀವು ಜೋಗದಲ್ಲಿ ಬರೆದುದಕ್ಕಿಂತ ಉತ್ತಮ. ಆದರೆ ಇದರಲ್ಲಿ ಕೇವಲ ಶಕ್ತಿಯ ಪ್ರಕಟಣೆ ಆಗಿದೆಯೇ ವಿನಾ ಶಕ್ತಿಯು ಲಯಪೂರ್ಣವಾದಾಗ ಮೂಡಬೇಕಾದ ಶಾಂತಿ ಹುಟ್ಟಿಲ್ಲ. ನೀವು ಆರಿಸಿರುವ ಬಣ್ಣಗಳ ಜೋಡಿಯೇ ಅಶುದ್ಧವೇನೋ ಅನಿಸುತ್ತೆ. ನನ್ನೊಳಗೆ ನಾನೇ ಸೂಕ್ಷ್ಮವಾಗಿ ಒಂದು ಸಲ ಬೆಚ್ಚಿದೆ. ಬಲು ಸೂಕ್ಷ್ಮವಾಗಿ. ಮೈಯು ಜುಮ್ಮೆಂದಿತು. ಪರೀಕ್ಷಿಸಲೆಂದು ವಸುವಿನ ಮುಖವನ್ನು ಒಮ್ಮೆ ಗಮನಿಸಿ ನೋಡಿದೆ. ಅವಳು ಚಿತ್ರವನ್ನೇ ನೋಡುತ್ತಿದ್ದಳು. ಅವಳ ಮಾತಿನಲ್ಲಿ ಯಾವ ಅಂತರಾರ್ಥವೂ ಇಲ್ಲವೆಂದು ನನ್ನ ಮನಸ್ಸಿಗೆ ಖಚಿತವಾಯಿತು. ಅವಳು ಕೇವಲ ಚಿತ್ರವಿಮರ್ಶೆ ಮಾಡುತ್ತಿದ್ದಳು. ಮತ್ತೆ 5 ನಿಮಿಷದ ನಂತರ ಅವಳೇ, ಅಂತ್ಯದಲ್ಲಿ ಶಾಂತ ಎಂಬ ಧ್ವನಿ ಇದರಲ್ಲಿ ಕಾಣುವುದಿಲ್ಲ ಎಂದು ಹೇಳಿ ನನ್ನ ಮುಖ ನೋಡಿದಳು. ನನ್ನ ಮುಖದ ಮೇಲೆ ಯಾವ ದ್ವಂದ್ವವನ್ನು ಕಂಡಳೋ, ಚಿಂತೆಯನ್ನು ಕಂಡಳೋ ಅಥವಾ ನಿರಾಶೆಯನ್ನು ಗುರುತಿಸಿದಳೋ, ಹತ್ತಿರ ಬಂದು ಬಿಗಿಯಾಗಿ ನನ್ನ ಕೈ ಹಿಡಿದುಕೊಂಡು ನನಗೆ ತಿಳಿದದ್ದನ್ನು ಹೇಳಿದೆ. ಇದಕ್ಕಿಂತ ಹೆಚ್ಚಿನದನ್ನು, ನಿಜವಾದ ಕಲೆಯನ್ನು ಸೃಷ್ಟಿಸುವ ಶಕ್ತಿ ನಿಮಗಿದೆ. ಈ ಬೊಂಬಾಯಿಯಲ್ಲಿ ಯಾರೂ ಇದಕ್ಕಿಂತ ಹೆಚ್ಚಿನದನ್ನು ಸೃಷ್ಟಿಸಲಾರರು. ಇಷ್ಟೇ ನಮಗೆ ತೃಪ್ತಿ ಎಂದು ಅಂತಃಕರಣ ತುಂಬಿದ ಧ್ವನಿಯಲ್ಲಿ ಸಾಂತ್ವನ ಹೇಳಿದಳು. ನನ್ನ ಮನಸ್ಸು ಅವಳ ಮಾತನ್ನು ಬೇರೆಯೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿತು. ಒಳಗೆ ಬನ್ನಿ, ಸ್ಟೂಲಿನ ಮೇಲೆ ಕುಳಿತುಕೊಳ್ಳಿ, ಮಾತನಾಡುತ್ತಾ ಅಡಿಗೆ ಮಾಡ್ತೀನಿ ಎಂದು ನನ್ನನ್ನು ಅಡಿಗೆ ಮನೆಗೆ ಕರೆದುಕೊಂಡು ಹೋದಳು. ಆ ದಿನ ರಾತ್ರಿ ವಿಶ್ವನೂ ವಸುವೂ ಬೇಗ ಮಲಗಿಬಿಟ್ಟರು. ನನಗೆ ನಿದ್ರೆ ಬರುವ ವೇಳೆಗೆ ಮಧ್ಯರಾತ್ರಿ ಕಳೆದಿತ್ತು. ಮನಸ್ಸು ರೆಬೆಲೋಳನ್ನೇ ಕುರಿತು ಯೋಚಿಸುತ್ತಿತ್ತು. ಅವಳ ಸ್ವಭಾವವನ್ನು ನನ್ನಲ್ಲಿ ನಾನೇ ಸರಿಯಾಗಿ ಚಿತ್ರಿಸಿಕೊಳ್ಳುತ್ತಿದ್ದೆ. ಅವಳನ್ನು ವಿದ್ಯುತ್ ರೈಲ್ವೆ ಎಂಜಿನ್ನಿಗೆ ಹೋಲಿಸಬಹುದು. ಕಸವಿಲ್ಲ, ಮಸಿಯಿಲ್ಲ, ಇಜ್ಜಿಲು ಎಂಜಿನ್ನಿನ ಹೊಗೆ ಇಲ್ಲ, ಚೊಕ್ಕ, ಶುಭ್ರ. ಚಲಿಸಬೇಕಾದರೆ ನಿಧಾನವಿಲ್ಲ. ಸ್ವಿಚ್ ಒತ್ತಿದ ತಕ್ಷಣ ವೇಗ ಪಡೆದು ಓಡುತ್ತದೆ. ಬೇಡವಾದಾಗ ಅಷ್ಟೇ ವೇಗದಿಂದ ನಿಲ್ಲಿಸಲೂಬಹುದು. ನನ್ನ ಹೋಲಿಕೆ ಪೂರ್ತಿಯಾಗಿ ಸಮರ್ಪಕವಾಗಲಿಲ್ಲ. ಅವಳು ಒಂದು ಹಾರ್ಮೋನಿಯಂ ಇದ್ದಂತೆ. ತಂಬೂರಿಯನ್ನಾದರೆ ಶ್ರುತಿ ಮಾಡಲು ಗಂಟೆಗಟ್ಟಲೆ ಕಾಲವೇ ಹಿಡಿದೀತು. ಎಷ್ಟೋ ದಿನ ಎಷ್ಟು ಯತ್ನಿಸಿದರೂ ತಂಬೂರಿಯು ಶ್ರುತಿಯಾಗುವುದೇ ಇಲ್ಲ. ಒಮ್ಮೆ ಶ್ರುತಿಯಾಗಿ ನಾದವನ್ನು ಸೃಜಿಸಲು ಮೊದಲು ಮಾಡಿದರೆ ಅದು ಅನಾದಿ ಅನಂತಗಳ ಭಾವವನ್ನೇ ಕೊಡುತ್ತದೆ. ಹಾರ್ಮೋನಿಯಂಗೆ ಶ್ರುತಿ ಮಾಡುವ ಅಗತ್ಯವಿಲ್ಲ. ತಿದಿ ಒತ್ತಿದ ತಕ್ಷಣ ಹಾಡುತ್ತದೆ. ಅದರ ಧ್ವನಿಯಲ್ಲಿ ಬಲವಿದೆ, ಭರಾಟೆ ಇದೆ, ಉದ್ವೇಗ, ಉದ್ರೇಕಗಳಿವೆ. ಅಲ್ಲದೆ ಅದು ನಾವು ಕೇಳಿದಾಗ ಕೇಳಿದ ಸ್ವರವನ್ನು ನಮಗೆ ಬೇಕಾದಷ್ಟು ಜೋರಿನಿಂದ ನುಡಿಯಬಲ್ಲದು. ನನ್ನ ಹೋಲಿಕೆಗಳು ಅಸಮರ್ಪಕವಾದವು. ಒಂದು ಮಾನವ ವ್ಯಕ್ತಿಯನ್ನು ಯಾವುದಾದರೂ ಒಂದು ವಸ್ತುವಿನೊಡನೆ ಹೋಲಿಸಿ ಅದು ಇದರಂತೆಯೇ ಇದೆ ಎಂದು ಹೇಳುವುದು ಹ್ರಸ್ವಾರ್ಥದ ಮಾತು. ಆದರೂ ಹೋಲಿಕೆಯಿಂದಲೇ ಅರ್ಥಕ್ಕೆ ಸ್ಪಷ್ಟತೆ ಮೂಡುವುದು. ಯಾರೋ ದೂರದಲ್ಲಿ ಹಾರ್ಮೋನಿಯಂನಲ್ಲಿ ಶಾಸ್ತ್ರೀಯ ಸಂಗೀತ ನುಡಿಸುತ್ತಿದ್ದಂತೆ ನನಗೆ ಆ ದಿನ ನಿದ್ರೆ ಹತ್ತಿದ ಮೇಲೂ ಕೇಳಿಸುತ್ತಿತ್ತು. ಕೆಳಗಿನ ಮನೆಯ ಡಾಕ್ಟರ್ ನಾಡಗೌಡರ ಕೈಲಿ ಮಾತನಾಡಿದಿರಾ ಎಂದು ವಸು ನನ್ನನ್ನು 2-3 ದಿನ ಕೇಳಿದಳು. ನಾನು ನಾಡಗೌಡರು ಇತ್ತೀಚೆಗೆ ಹೆಚ್ಚಾಗಿ ಭೇಟಿಯಾಗುತ್ತಿರುತ್ತೇವೆ. ಆತ ಒಳ್ಳೆಯ ಸ್ವಭಾವದವರು ಎನಿಸುತ್ತದೆ. ಆದರೆ ಅವರ ಮಾತುಕತೆಗಳಲ್ಲಿ ಒಂದು ವಿಧವಾದ ವೈಜ್ಞಾನಿಕ ಅವೈಯಕ್ತಿಕತೆಯ ಹಿಡಿತ ಕಾಣುತ್ತದೆ. ಎಂತಹ ಸಾಮಾಜಿಕ ಸಂಗತಿಗಳನ್ನು ಮಾತನಾಡುವಾಗಲೂ ಉದಾಹರಣೆಗೆ ABC ಗಳು ಎನ್ನುತ್ತಾರೆಯೇ ವಿನಾ ಆ ವ್ಯಕ್ತಿಗಳ ಹೆಸರು, ಕುಲ, ಕೊನೆಗೆ ಲಿಂಗವನ್ನಾಗಲಿ ನಿರ್ದೇಶಿಸುವುದಿಲ್ಲ. ಅವರೊಡನೆ ಅವರ ಅತ್ಯಂತ ವೈಯಕ್ತಿಕ ವಿಷಯವಾದ ಸಂತಾನದ ಬಗೆಗೆ ಮಾತು ತೆಗೆಯುವುದು ಹೇಗೆ? ಒಂದು ದಿನ, ಆ ದಿನ ಕಾಲೇಜಿಗೆ ರಜೆ ಇದ್ದಿರಬಹುದು, ಅವರು ಮೆಟ್ಟಿಲುಗಳನ್ನು ಹತ್ತಿ ನಮ್ಮ ಮನೆಗೆ ಬಂದರು. ನನಗೂ ಕೆಲಸ ಮಾಡುವ ಲವಲವಿಕೆ ಇರಲಿಲ್ಲ. ನಮಗೆ ಟೀ ಕೊಟ್ಟು ವಸು ಚೀಲ ಹಿಡಿದು ವಿಶ್ವನ ಜೊತೆಯಲ್ಲಿ ಅಂಗಡಿಗೆಂದು ಮೆಟ್ಟಿಲುಗಳನ್ನು ಇಳಿದು ಹೋದಳು. ಈ ದಿನ ಹೇಗಾದರೂ ಆ ಮಾತು ಪ್ರಾರಂಭಿಸಬೇಕೆಂದು ನಾನು ನಾಡಗೌಡರನ್ನು ಕೇಳಿದೆ, ಜನನ ನಿಯಂತ್ರಣದ ಬಗೆಗೆ ನಿಮ್ಮ ವಿಚಾರವೇನು? ಓ, ಅದೇ ನನ್ನ ಇಷ್ಟು ದಿನದ ಸಂಶೋಧನೆಯ ವಿಷಯ. ಆದರೆ ನಾನು ಪಶುಗಳಿಗೆ ಸಂಬಂಧಿಸಿ ಸಂಶೋಧನೆ ಮಾಡುತ್ತಿದ್ದೇನೆ. ಪಶುಗಳಲ್ಲಿ ಯಾವುದು ನಿಜವೋ ಅದು ಮನುಷ್ಯನಿಗೂ ಅನ್ವಯಿಸುತ್ತೆ. ನಾಡಗೌಡರು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು.
ನಡುವೆ ಒಮ್ಮೊಮ್ಮೆ ಕನ್ನಡವನ್ನು ಬಳಸುತ್ತಿದ್ದರೂ ಅವರ ಅವೈಯಕ್ತಿಕ ಧಾಟಿಯ ಮಾತುಗಳಿಗೆ ಇಂಗ್ಲಿಷೇ ಹೆಚ್ಚು ಸ್ವಾಭಾವಿಕವಾಗಿ ಕಾಣುತ್ತಿತ್ತು. ನಿಮ್ಮ ಸಂಶೋಧನೆಯ ವಿಷಯವೇನು? ನನಗೂ ಆಸ್ಥೆ ಇದೆ ಹೇಳಿ, ನಾನು ಕೇಳಿದೆ. ಹೌದು, ಕಲಾವಿದರು ವಿಜ್ಞಾನದಲ್ಲಿ ಆಸ್ಥೆ ಇಟ್ಟುಕೊಂಡಿರೋದು ಚಲೋ. ಅಂದರೆ ನಾನು ಸಂಶೋಧನೆ ಮಾಡುತ್ತಿರೋದು ಪಶು ಸೃಷ್ಟಿಯ ವಿಧಾನದ ವಿಷಯ. ಅನಿಮಲ್ ಜೆನೆಟಿಕ್ಸ್ ಅಂತ ಇಂಗ್ಲಿಷ್ನಾಗ ಅಂತಾರ. ನಮ್ಮದು ಪಶುವೈದ್ಯ. ಪಶುಪಾಲನೆಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಹೆಚ್ಚಾಗಿ ಎಮ್ಮೆ, ಆಕಳು, ಕುರಿ, ನಾಯಿ ಇವುಗಳ ವಿಷಯದಲ್ಲಿ ಸಂಶೋಧನೆ ಮಾಡ್ತೀನಿ.